ಸುಜಾತಾ ಭಟ್ ಅವರ ಹಿರಿಯರಿಂದ ದಾನವಾಗಿ ಪಡೆದಂತಹ ಪರೀಕ ಅನ್ನುವಂಥ ಈ ಸ್ಥಳದ ಭೂಮಿ ಏನಿದೆ, ಅಲ್ಲಿ ಧರ್ಮಸ್ಥಳ ಅದನ್ನು ದಾನವಾಗಿ ಪಡೆಯುತ್ತೆ. ಅಥವಾ ಸಾಂಕೇತಿಕವಾದ ಒಂದು ಅಮೌಂಟಿನಿಂದ ಸುಮಾರು 2 ಎಕರೆ ಅಂತ ಕೆಲವರು ಹೇಳ್ತಾರೆ, ಕೆಲವರು 5 ಎಕರೆ ಅಂತ ಹೇಳ್ತಾರೆ. ಅಂತೂ ಕೊಟ್ಟಿರುವುದಂತೂ ಸತ್ಯ. ನವಕೋಟಿ ನಾರಾಯಣರು ತಮ್ಮ ಸಹೋದರರಿಂದ ಹಣವನ್ನು ಅವರಿಗೆ ಕೊಟ್ಟು, ಅಂದರೆ ತನ್ನ ಸಹೋದರರಿಗೆ ಹಣ ಕೊಟ್ಟು ಭೂಮಿಯನ್ನು ಪರ್ಚೇಸ್ ಮಾಡಿ ಅದನ್ನು ಧರ್ಮಸ್ಥಳಕ್ಕೆ ಅಭಿಮಾನದಿಂದ ಕೊಟ್ಟರು ಅಂತ. ಹಾಗೆ ಭೂಮಿಯನ್ನು ಪಡೆದಂತಹ ಧರ್ಮಸ್ಥಳದವರು ಒಂದು ಸೌಖ್ಯವನ ಅಂತ ಕಟ್ತಾರೆ. ಆ ಸೌಖ್ಯವನದ ದೃಶ್ಯವನ್ನು ನಾವು ನೋಡ್ಬೋದು. ಉಜಿರೆಯಲ್ಲಿ ಏನು ಒಂದು ಈ ಪ್ರಕೃತಿ ಚಿಕಿತ್ಸಾ ಕೇಂದ್ರ ಇದೆ, ಅಷ್ಟೇ ಒಂದು ವಿಶಾಲವಾದ ಒಂದು ಸೌಖ್ಯವನವನ್ನು ಇಲ್ಲಿ ಕಟ್ಟಿರುವಂತಹದ್ದು. ಇದು ಭೂಮಿ ಏನಿದೆ, ಇದು ಸುಜಾತಾ ಭಟ್ ಅವರ ಹಿರಿಯರಿಗೆ ಸೇರಿದ್ದು ಅಂತ. ಹಾಗಾದರೆ ಸುಜಾತಾ ಭಟ್ ಅವರ ಫ್ಯಾಮಿಲಿಗೆ ಈ ಜಾಗ ಹೇಗೆ ಬಂತು? ಅದು ಕೂಡ ಒಂದು ಕುತೂಹಲಕಾರಿಯಾದ ಕತೆ. 1900ರ ಸುಮಾರಿಗೆ ಅಣ್ಣಯ್ಯ ಭಟ್ರು ಅಂತೇಳಿ ಅವರನ್ನ ಈಗಾಗಲೇ ನಾವು ನೋಡಿರುವಂತಹ ಪ್ರಸನ್ನ ಸೋಮೇಶ್ವರ ದೇವಸ್ಥಾನದ ಪೂಜೆಗೆ ಅಂತ ಆತ್ರಾಡಿ ಮನೆತನದವರು, ಅರಸು ಮನೆತನದವರು ಕರೆಸ್ಕೊಳ್ತಾರೆ. ಗುರುರಾಜ ಭಟ್ರಿಗೂ ಕೂಡ 4 ಮಕ್ಕಳಿದ್ರು ಅಂತ. ಅಂದ್ರೆ ಅಣ್ಣಯ್ಯ ಭಟ್ರಿಗೆ ಒಟ್ಟು 3 ಮಕ್ಕಳು. ಅದು ಮೂರ್ತಿ ಭಟ್, ಗುರುರಾಜ್ ಭಟ್ ಮತ್ತು ನಾರಾಯಣ ಭಟ್. ಈ ನಾರಾಯಣ ಭಟ್ ಅಂದ್ರೆ ಈ ಜಾಗವನ್ನು ದಾನ ಕೊಟ್ಟಂತಹ ನವಕೋಟಿ ನಾರಾಯಣ ಅವರು. ಗುರುರಾಜ್ ಭಟ್ ಅಂದ್ರೆ ಸುಜಾತಾ ಭಟ್ ಅವರ ತಂದೆ, ಅಂದ್ರೆ ಸುಜಾತಾ ಉಪಾಧ್ಯಾಯರ ತಂದೆ. ಮೂರ್ತಿ ಉಪಾಧ್ಯಾಯ, ಈ ಭಟ್ ಅನ್ನೋದನ್ನ ನಾವು ಉಪಾಧ್ಯಾಯ ಅಂತಾನೆ ಹೆಚ್ಚಾಗಿ ಇಲ್ಲಿ ಕರೀತಾರೆ. ಸೊ ಮೂರ್ತಿ ಉಪಾಧ್ಯಾಯರು, ಇವರು 3 ಜನ ಮಕ್ಕಳಿರ್ತಾರೆ. ಆ ಪೈಕಿ ಗುರುರಾಜ್ ಭಟ್ರಿಗೂ ಕೂಡ 4 ಮಕ್ಕಳಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ ಸುಜಾತ ಕಣ್ಮರೆಯಾಗಿದ್ರು ಅಂತೇಳಿ ಈ ಊರಿನವರು ಹೇಳ್ತಾರೆ. ಅವರನ್ನ ಬಾಲ್ಯದ ದಿನಗಳಲ್ಲಿ, ಯೌವನ ಕಾಲದಲ್ಲಿ ನೋಡಿದವರು ಇದ್ದಾರೆ ಇಲ್ಲಿ, ಇಲ್ಲ ಅಂತಲ್ಲ. ಬಟ್ ಅವರ ಏನಂತಾರೆ ಲೈಫ್ ಸ್ಟೈಲ್ ಬಗ್ಗೆ ಸಾಕಷ್ಟು ಮಾಧ್ಯಮದಲ್ಲಿ ನೇರವಾಗಿ ಹೇಳಲಿಕ್ಕೆ ಸಾಧ್ಯವಾಗದ ಅಂಶಗಳನ್ನು ಊರಿನವರು ಹಂಚಿಕೊಳ್ತಾರೆ. ಡಿಸ್ಟರ್ಬ್ಡ್ ಆಗಿದ್ದ ಒಬ್ಬ, ಯೌವನ ಕಾಲದಲ್ಲಿ ತುಂಬ ಡಿಸ್ಟರ್ಬ್ ಆಗಿದ್ದ ಒಬ್ಬ ಯುವತಿ ಆಕೆ ಅಂತ. ಸೊ ಬೇರೆ ಬೇರೆ ಕಾರಣಗಳಿಗೆ ಪೊಲೀಸ್ ಸ್ಟೇಷನ್ನು ಇತ್ಯಾದಿ ಅಲೆದಾಟಗಳು, ಮನೆಯವರಿಗೆ ಅವಮಾನ ಆಗುವಂಥ ಸಂಗತಿಗಳು ಸಾಕಷ್ಟು ಆಗಿತ್ತು ಆ ಕಾಲದಲ್ಲಿ. ಈಗ ಅವರ ವೃದ್ಧಾಪ್ಯದ ಕಾಲಘಟ್ಟದಲ್ಲಿ ಅದನ್ನೆಲ್ಲ ನೆನಪು ಮಾಡಿಕೊಳ್ಳೋದು ಸರಿಯಲ್ಲ ಅಂತ ಇಲ್ಲಿ ನಮಗೆ ಮಾಹಿತಿ ಕೊಡುವವರು ತಿಳಿಸ್ತಾರೆ. ಸೊ ಈ ಭೂಮಿ ಏನು ತಗೊಳ್ತಾರೆ, ಧರ್ಮಸ್ಥಳದವರು ದಾನವಾಗಿ ತಗೊಳ್ತಾರೆ ಇವರಿಂದ 2 ಎಕರೆ ಅಥವಾ 5 ಎಕರೆ, ಅದಕ್ಕೆ ಮತ್ತೆ 13 ಎಕರೆಯನ್ನು ಸೇರಿಸ್ತಾರೆ ಅವರು. ಸ್ಥಳೀಯರಿಂದ ಉತ್ತಮ ಕ್ರಯವನ್ನು ಕೊಟ್ಟು ಭೂಮಿಯನ್ನು ಪರ್ಚೇಸ್ ಮಾಡಿ ಒಂದು ಸುಂದರವಾದ ಸೌಖ್ಯವನವನ್ನು ಕಟ್ಟಿದ್ದಾರೆ. ದೇಶ ವಿದೇಶಗಳಿಂದ ಎಲ್ಲ ರೋಗಿಗಳು ಅಥವಾ ಏನು ಪ್ರಕೃತಿ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಬಯಸುವವರು ಇಲ್ಲಿ ಬರ್ತಾರೆ. ಕಳೆದ 2007ರ ಸುಮಾರಿಗೆ ಇದರ ಉದ್ಘಾಟನೆ ಆಗುತ್ತೆ. ಆಗ ಭಾಗವಹಿಸಿದಂಥ ನಗರಸಭಾ ಸದಸ್ಯರು ಕೂಡ ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಅವರು ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ನವಕೋಟಿ ನಾರಾಯಣ ಅಂತ ಕರೆಸಿಕೊಳ್ಳುವ ವ್ಯಕ್ತಿ ಕೂಡ ಆ ಸಂದರ್ಭದಲ್ಲಿ ಇದ್ರು ಅನ್ನೋದನ್ನು ಅವರು ನೆನಪು ಮಾಡಿಕೊಳ್ತಾರೆ. ಸೊ ಧರ್ಮಸ್ಥಳದವರು ಸುಜಾತಾ ಭಟ್ ಅವರ ಕುಟುಂಬಕ್ಕೆ ಸೇರಿದ ಈ ಭೂಮಿಯಲ್ಲಿ ಸೌಖ್ಯವನವನ್ನು ಕಟ್ಟಿದ ನಂತರ ಒಂದು ಭೂಮಿಯ ಮೇಲೆ ಅವರಿಗೆ ಆಸೆ ಮೂಡಿರಬಹುದು.